ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನಾವು ಆರಾಮದಿರಿ, ನೀವು ಆರಾಮದಿ ಅನ್ಕೊಂಡು ನೋಡ್ರಿ. ಬಡವರ ಮನೆಗೆ ಸ್ವಾಗತ ರೀ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಜೋಳದ ಹಿಟ್ಟಿನಿಂದ ಯಾವುದೇ ಒಂದು ಅಡುಗೆ ಮಾಡಿದರೂ ಆರೋಗ್ಯಕ್ಕೆ ಒಳ್ಳೇದ್ರಿ, ಅಷ್ಟು ರುಚಿಯಾಗೂ ಇರ್ತೈತಿ. ನಾನು ಹಿಂದೆ ವಿಡಿಯೋದಾಗ ಜೋಳದ ಹಿಟ್ಟಿಂದ ಪಡ್ಡು ಹೆಂಗೆ ಮಾಡೋದಂತ ತೋರಿಸಿದ್ನಿ. ಇವಾಗ ದಾಸಿನೂ ಹೆಂಗೆ ಮಾಡೋದಂತ ತೋರಿಸ್ತೇನೆ ರೀ ನಿಮ್ಗೆ. ಭಾಳ ಟೇಸ್ಟಾಗಿರೋ ದಾಸಿ ಮತ್ತು ಅಷ್ಟು ಮೃದುವಾಗ್ಯಾವು. ನೋಡಂಬರಿ ದಾಸಿನ ಯಾವ ರೀತಿ ಜೋಳ ಹಿಟ್ಟಿಂದ ಮಾಡೋಣ ಅಂತೇಳಿ. ಇದಕ್ಕೆ ನೋಡ್ರಿ ಯಾವುದೇ ಹಿಟ್ಟು ಹಾಕಲ್ದಕ್ಕೆ ಜೋಳದ ಹಿಟ್ಟನ್ನು ಹಾಕೋದ್ರಿ. ರವೆ ಆಗಲಿ ಏನು ಮತ್ತು ಅಕ್ಕಿ ಹಿಟ್ಟಾಗಲಿ ಏನು ಹಾಕಂಗಿಲ್ಲ ಅದಕ್ಕೆ. ಜೋಳದ ಹಿಟ್ಟು ಅಷ್ಟು ಹಾಕಿ ನಾನು 1 ಕಪ್ಪ 1.5 ಕಪ್ಪ ಹಿಟ್ಟು ಹಾಕ್ಕೊಂಡೇನಿ ರೀ. ಹಿಟ್ಟು 1.5 ಕಪ್ ನೋಡಿರಿ. ಮತ್ತು ಉಳ್ಳಾಗಡ್ಡಿ, ಕರಿಬೇವು ರೀ, ಅಲ್ಲ ಮತ್ತು ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ರೀ, ಅವನ್ನ ಹಾಕ್ಕೊತಾನೆ ರೀ. ಈಗ ಸ್ವಲ್ಪ ಜೀರಿಗೆ ಹಾಕೋತಾನೆ ರೀ ಮತ್ತು ಉಪ್ಪು ರೀ. ಚೆಂದಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಮೊದಲ ಈಗ ಅರ್ಧ ಗ್ಲಾಸಲ್ಲೇ ನಾನು 1-2 ಗ್ಲಾಸ ನೀರು ಹಾಕೋತಾನೆ ರೀ. ಹಿಟ್ಟಿಗೆ 1 ಗ್ಲಾಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ಗ್ಲಾಸ ಹಾಕ್ಕೋತಾನೆ ರೀ. ಈ ಹಿಟ್ಟಿಗೆ ಒಂದು 1.5 ಗ್ಲಾಸ್ ಹಿಟ್ಟು ತೊಗೊಂಡೇನಿ ರೀ. ನಾನು 1.5 ಅಂದ್ರೆ 1.5 ಗ್ಲಾಸ ಹಿಟ್ಟು ತೊಗೊಂಡಿದ್ನಲ್ಲ ರೀ. ಅದಕ್ಕೆ ಒಂದು 2.5 ಗ್ಲಾಸ್ ಅಷ್ಟು ನೀರು ಹಾಕಿ ನೋಡಿರಿ, ಅಂದ್ರೆ ಕರೆಕ್ಟ ಹದ ಬರ್ತದೆ ರೀ ಹಿಟ್ಟಿಂದು. ಇದಕ್ಕೆ ಯಾವುದೇ ರೀತಿ ಇದನ್ನೇನು ಹಾಕೋದು ಬೇಕಾಗಿಲ್ಲ ರೀ. ಅರ್ಧ ಗ್ಲಾಸಿನಿಂದ ನೀರು ಹಾಕಿ ಒಂದು 5ರಿಂದ 10 ನಿಮಿಷ ಇದನ್ನು ನೆನೆ ಹಾಕ್ಬಿಡೋಣ ರೀ ಹಿಟ್ಟು. ಇದು ನೆನೆದಿಂದ ಮತ್ತು ದೋಸೆ ಮಾಡೋಣ ರೀ. ಈಗ ನೋಡಿರಿ ಇದು ಹಿಟ್ಟು ನೆನೆದೈತೆ ರೀ. ಇನ್ನು ದೋಸೆ ಮಾಡೋಕೆ ಸ್ಟಾರ್ಟ್ ಮಾಡೋಣ ರೀ. ನಾನು ಗ್ಯಾಸ್ ಹಚ್ಚಿ ಒಂದು ದೋಸೆ ಹಂಚಿಟ್ಟೇನಿ ರೀ. ನಾನು ಇದಕ್ಕೆ ಎಣ್ಣೆ ಹಚ್ಚಲ್ರಿ. ಈಗ ನೀರು ಗೊಜ್ಜಿ ದೋಸೆ ಮಾಡಾಕತ್ತೇನೆ ರೀ. ನಾನು ಅಕ್ಕಿ ದೋಸೆಗೆ ಯಾವಾಗಲೂ ಎಣ್ಣೆ ಹಚ್ಚಲಾರ್ದ ಹಂಗೆ ನೀರು ಗೊಜ್ಜಿ ದೋಸೆ ಮಾಡ್ತೇನೆ ರೀ. ಇದನ್ನು ಹಿಟ್ಟು ಚಮಚಲಿ ಇದು ಮಾಡೋಕೆ ಹೋಗ್ಬೇಡ್ರಿ, ಹಂಗೆ ಸಣ್ಣಗೆ ಹಾಕೋತ ಹೋಗ್ರಿ. ಇದಕ್ಕೆ ತಿಕ್ಕೋದು ಬ್ಯಾಡ್ರಿ, ಯಾಕಂದ್ರೆ ತಿಕ್ಕಿದ್ರೆ ದೋಸೆ ಹರಿದೈತೆ. ಅಷ್ಟು ಸಣ್ಣ ಸಿಟ್ಟು ದೋಸೆ ಥರ ಹಾಕೋರಿ. ಹಂಗೆ ಸ್ವಲ್ಪ ಎಣ್ಣೆ ಹಾಕೋ ರುಚಿಗೆ ತಕ್ಕಷ್ಟು. ನಾನು ಅಕ್ಕಿ ದೋಸೆಗೆ ಎಣ್ಣೆ ಹಾಕಂಗಿಲ್ಲ ರೀ, ಜೋಳ ದೋಸೆ ಎಣ್ಣೆ ಹಾಕತ್ತೀನಿ. ಯಾಕಂದ್ರೆ ಸ್ವಲ್ಪ ಟೇಸ್ಟ್ ಬರಲಿ ಅಂಥೇಳಿ ಸ್ವಲ್ಪ ಎಣ್ಣೆ ಹಾಕ್ತೇನೆ ರೀ. ಸಾವಕಾಶ ಚಮಚಲೆ ಅದನ್ನು ಹಾಕ್ಕೋಬೇಕು ರೀ. ಯಾಕಂದ್ರೆ ಜೋಳದ ಹಿಟ್ಟಿಂದ ಸ್ವಲ್ಪ ಜಿಗುಟು ಕಡಿಮೆ ಇರ್ತೈತಲ್ರಿ ಇದು, ಅದಕ್ಕಾಗಿ ಸಾವಕಾಶನ ಹಾಕ್ಕೋಬೇಕು ರೀ. ಅದನ್ನು ರೆಡಿ ಆಯ್ತು ನೋಡಿರಿ ನಮ್ಮದು ಜೋಳದ ದೋಸೆ ರೀ. ಹಂಗೆ ನಾನು ಉಳಿದಿರೋ ಹಿಟ್ಟನ್ನು ಹಿಂಗೆ ನೀರು ಗೊಜ್ಜಿನ ದೋಸೆ ಮಾಡ್ಕೋತಾನೆ ರೀ. ಅಷ್ಟು ಮಕ್ಕಳಿಗೆ ಯಾವಾಗಾರ ದಾಸಿ ಬೇಕಾಗಿತ್ತು ಅಂದ್ರೆ, ಅಕ್ಕಿ ನೆನಿಲ್ಲ ಅಂದ್ರೆ ಪಟ್ನ ಜೋಳದ ಹಿಟ್ಟಿರ್ತೈತೆ ರೀ ಮನ್ಯಾಗ, ತೊಗೊಂಡು ಮಾಡೋಕೆ ಭಾರಿ ಟೇಸ್ಟ್ ನೋಡಿರಿ ಇದು. ಇದಕ್ಕೆ ನೀವು ಕೊತ್ತಂಬರಿನೂ ಹಾಕ್ಕೋಬೋದು ರೀ. ನಾವು ಕೊತ್ತಂಬರಿ ಇರಲಿಲ್ಲ, ಅದಕ್ಕಾಗಿ ಹಾಕಲಿಲ್ಲ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರಿ, ಹಾಕಿ ಸ್ವಲ್ಪ ಇದ್ರಪಿನ ಹಂಚು ಈ ಕಡೆ ಸೇರಿಸ್ಕೊಂಡ್ರೆ ತೀರಾ ಜಲ್ದಿನೇ ಬೈತ್ ನೋಡ್ರಿ ಇದು. ಭಾಳ ದೊಡ್ಡ ದೋಸೆ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ತೆಗಿಯಾಕೆ ಅನ್ಸಲ್ಲ, ಅದನ್ನ ಹರಿದು ಬಿಡ್ತೈತೆ ರೀ. ಅದಕ್ಕೆ ಇಟ್ಟು ಹಾಕಿದ್ರೆ ಚಮಚಗೆ ಎಷ್ಟು ಹಾಕತ್ತೆ ಅಷ್ಟು ಹಾಕಿದ್ರೆ ತಗೊಳಕ್ಕೆ ಆಕೈತೆ ರೀ. ನಾನು ಜೋಳದ ಹಿಟ್ಟಿಂದ ಪಡ್ಡು ಮಾಡಿದ್ನಲ್ಲ ರೀ, ಅವು ಮಸ್ತ್ ಬಂದಿತ್ತು ರೀ. ಅದಕ್ಕೆ ದಾಸೆನೂ ಮಾಡ್ಬೋದು ಇದ್ರಾಗ ಅಂಥೇಳಿ ಟ್ರೈ ಮಾಡೀನಿ ರೀ. ಅವೆಲ್ಲ ದಾಸೆ ಮಸ್ತ್ ಬಂದಾವ ರೀ. ಅಕ್ಕಿ ದೋಸೆಗಿಂತನೂ ಜೋಳ ದೋಸೆ ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೇದು ರೀ. ಜೋಳದ ಹಿಟ್ಟು ಏನೇ ಮಾಡಿದ್ರು ಮಸ್ತ್ ಅಕ್ಕ ನೋಡ್ರಿ. ಹಿಂಗೆ ನೀರು ಗೊಜ್ಜಿ ಅಷ್ಟು ದೋಸೆ ಹಾಕೋತಾನೆ ರೀ ನಾನು. ನಿಮ್ಗೆ ದೊಡ್ಡ ಹಾಕ್ಕೋಬೇಕು ಅನ್ನಿಸ್ತಂದ್ರೆ ಹಾಕ್ಕೋರಿ, ಇಲ್ಲಾಂದ್ರೆ ಇಷ್ಟಿಷ್ಟ ಹಾಕೊಂಡು ಮಾಡ್ಕೋಬೋದು. ನಾನು ಇಷ್ಟ ಹಾಕೊಂಡು ಮಾಡ್ಕೋತೀನಿ ರೀ. ಗ್ಯಾಸ್ನ ಮೀಡಿಯಮ್ ಫ್ಲೇರ್ ಒಳಗೆ ಇಡ್ರಿ. ಹೈ ಫ್ಲೇರ್ ಒಳಗೆ ಇಟ್ರಂದ್ರೆ ಅದು ಭಾಳ ಸೀದೋಕೈತೆ ರೀ ದೋಸೆ.
ನೀವು ಎಣ್ಣೆ ಹಾಕಿ ಫಸ್ಟಿಗೆ ಮಾಡ್ಬೋದಿತ್ತಂದ್ರೆ ಮಾಡ್ಬೋದು ರೀ. ಯಾಕಂದ್ರೆ ನೀರು ಗುಜ್ಜೆ ಮಾಡಿತ್ತನ್ರಿ ದೋಸೆ. ಇದು ನಾನ್ ಸ್ಟಿಕ್ ಹಂಚೈತ್ರಿ, ಇದಾಗ ಮಾಡ್ಬೋದು ರೀ. ಅದಕ್ಕಾಗಿ ನಾನು ನೀರು ಗುಜ್ಜೆನೇ ದೋಸೆ ಮಾಡ್ತೇನೆ ರೀ. ಜೋಳದ ದೋಸೆ ಮಾಡಿದ್ದೆ ಸ್ವಲ್ಪ ಎಣ್ಣೆ. ಬರ್ರಿ ಇವಾಗ ದೋಸೆಗೆ ಎಲ್ಲ ಮಾಡಿದ ಮುದತಿ ಇನ್ನು ಟೇಸ್ಟ್ ನೋಡೋಣ್ರಿ. ದಾಸಿ ಎಷ್ಟು ಮೆತ್ತಗಾಗ್ಯ ನೋಡ್ರಿ. ನಾನು ಮೊಸರು ಒಗ್ಗರಣೆ ಹಾಕಿಟ್ಕೊಂಡನ್ರಿ ಇಲ್ಲಿ. ಅದ್ರ ಕೂಡ ಟೇಸ್ಟಿಗೆ ಮಸ್ತ್ ಆಕೈತ್ರಿ. ಒಂದು ಸೈಡ್ ಉಳ್ಳಾಗಡ್ಡಿ ಹಚ್ಕೊಂಡ್ರಿ, ಅದನ್ನು ತಿಂತೀನಿ. ಭಾರಿ ಮಸ್ತ್ ಆಗ್ಯಾರ ದೋಸೆ. ನಿಮ್ಗೆ ನಾವು ದೋಸೆ ಮಾಡಿದ್ದು ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕು ಕಮೆಂಟ್ ಮಾಡಿರಿ. ಮತ್ತು